ಎಲ್ಲಿ ಹೋದ್ರಿ ಇವರು? ರೀ 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 ಶೀ, ಇಷ್ಟೊತ್ತಲ್ಲಿ ಏನ್ ಮಾಡ್ತಿದ್ದೀರಾ? ಚಿನುಮರಿ, ಊಟ ಮಾಡುವಾಗ ಕೆಳಗೇನೋ ಬಿದ್ದಿತ್ತು, ಕಲೆ ಆಗ್ಬಿಡುತ್ತೆ ಅಂತ ಕ್ಲೀನ್ ಮಾಡಕ್ ಬಂದೆ ಅಷ್ಟೇ. ಅಲ್ಲ ರೀ, ನೀವ್ ಯಾಕೆ ಇದನ್ನೆಲ್ಲ ಮಾಡಕ್ ಹೋದ್ರಿ? ಹೇಗೂ ಕೆಲ್ಸವ್ರು ಬರ್ತಿದ್ರಲ್ವಾ, ಅವ್ರು ಮಾಡ್ತಿದ್ರು. ಈ ತರ ಕೈ ಎಲ್ಲ ನೋವು ಮಾಡ್ಕೊಂಡು ಯಾಕೆ ಇಷ್ಟೊತ್ತಲ್ಲಿ ಮಾಡ್ತಿದ್ದೀರಾ? ಇಲ್ಲಿ ಕೊಡಿ ನನ್ಗೆ. ಅರೆ, ಹಾಳು ಮಾಡಿದ್ದೆಲ್ಲ ಹಾಳು ಅಂತ ಕೇಳಿಲ್ವಾ ನೀವು? ನಿಮ್ಗೆ ಇದೆಲ್ಲ ಗೊತ್ತಾಗಲ್ಲ ಸುಂದಿರಿ. ಚಿನುಮರಿ, ಹೀಗೆಲ್ಲ ಕೊಳ್ಕೊಳಕಾಗಿದ್ರೆ ನನಗೆ ನಿದ್ದೆ ಬರಲ್ವಲ್ಲ, ಅದಕ್ಕೆ ಬಂದೆ ಅಷ್ಟೇ. ಹೌದು, ಯಾಕೆ ನಿಮಗೆ ನಿದ್ದೆ ಬರ್ತಿಲ್ವಾ? ಅದೇ ಮತ್ತೆ, ನೀವ್ ಪಕ್ಕ ಇಲ್ಲ ಅಂದ್ರೆ ನನಗೆ ನಿದ್ದೆ ಬರತ್ತಾ? ಯಾಕೋ ಸರಿಯಾಗಿ ನಿದ್ದೆನೇ ಬರ್ಲಿಲ್ಲ ರೀ. ಯಾರೋ ಗುಸ್ಗುಸು ಅಂತ ಮಾತಾಡ್ದಾಗ ಅನ್ಸ್ತು, ನಂಗೆ ಎಚ್ಚರ ಆಗೋಯ್ತು. ಪಕ್ಕ ನೋಡಿದ್ರೆ ನೀವ್ ಬೇರೆ ಇಲ್ವಾ? ಗಾಬರಿಯಾಗಿ ಹುಡ್ಕೊಂಡ್ ಬಂದೆ. ನೀವ್ ನೋಡಿದ್ರೆ ಇಲ್ಲಿದ್ದೀರಾ. ಬಂದೆ ಚಿನುಮರಿ. ಹಾಗಾದ್ರೆ ನಿಮಗೆ ನಾನು ಪಕ್ಕದಲ್ಲಿಲ್ಲ ಅಂದರೆ ಸರಿಯಾಗಿ ನಿದ್ದೆ ಬರೋಲ್ಲ ಅಂತ ಆಯ್ತು. ಅಲ್ವಾ ಮತ್ತೆ, ನೀವು ನನ್ನ ಪಕ್ಕದಲ್ಲಿ ಇರ್ತೀರಾ ಅನ್ನೋ ಧೈರ್ಯದ ಮೇಲೆ ನಾನು ಆರಾಮಾಗಿ ನಿದ್ದೆ ಮಾಡೋದು. ಸರಿ, ಮತ್ತೆ ನಿಮ್ಮ ನಿದ್ದೆಗೆ ಪಾಸ್ ಕೊಡೋದು ಬೇಡ, ಬನ್ನಿ ಮಲ್ಗಡ. ಸತ್ಯ, ಜಾಮಿಯವ್ರಿಗೆ ಏನೂ ಗೊತ್ತಾಗಲಿಲ್ಲ ಅಂತ ಅನ್ಸುತ್ತೆ, ಅದಕ್ಕೆ ಜಾಸ್ತಿ ಪ್ರಶ್ನೆಗಳನ್ನು ಕೇಳಿಲ್ಲ ಅಂತ. ಇನ್ಮೇಲೆ ಹುಷಾರಾಗಿರಬೇಕು. ಎಸ್, ಹುಷಾರಾಗಿರಬೇಕು. ಅವ್ವ, ಸಿಕ್ತು ಮೇಡಮ್ ಅವರೇ. ಬನ್ನಿ ಮೇಡಮ್ ಅವರೇ. ಮೇಡಮ್ ಅವರೇ, ಹುಷಾರು. ಬಿಡಿ ಮೇಡಮ್ ಅವರೇ, ನಿಮಗೆ ನನ್ನ ಮೇಲೆ ಕೋಪ ಇರ್ಬೋದು, ಆದರೆ ನನಗೆ ನಿಮ್ಮ ಮೇಲೆ ಪ್ರೀತಿ ಬಿಟ್ಟು ಬೇರೆ ಏನೂ ಇಲ್ಲ. ಯಾವ್ದು ಪ್ರೀತಿ? ಎಲ್ರಿಗೂ ಮೋಸ ಮಾಡ್ತಿದ್ದೀರಲ್ಲ ಅದಾ? ಅಥವಾ ಮುಖವಾಡ ಹಾಕೊಂಡು ಮಾತಾಡ್ತಿದ್ದೀರಲ್ಲ ಅದಾ? ಮೇಡಮ್ ಅವರೇ, ಮನುಷ್ಯ ಅಂದಮೇಲೆ ಒಂದು ಸ್ವಲ್ಪನಾದರೂ ಮನುಷ್ಯತ್ವ ಇರಬೇಕು. ಎಲ್ರಿಗೂ ಅನ್ಯಾಯ ಮಾಡಿಕೊಂಡು ಬದುಕಬಾರ್ದು. ಮೇಡಮ್ ಅವರೇ, ನೀವು ಏನಾರ ಅನ್ಕರಿ, ನನಗೇನು ಬೇಜಾರಿಲ್ಲ. ಆದರೆ ನೀವು ಹುಷಾರಾಗಿರಿ ಅಷ್ಟೇ. ನನಗೋಸ್ಕರ ಅಲ್ಲದೆ ಹೋದ್ರು ಖುಷಿ ಮುದ್ದಮ್ಮನಿಗೋಸ್ಕರನಾದರೂ ನೀವು ಹುಷಾರಾಗಿರಿ. ಅವಳಿಗೆ ನಿಮ್ಮಂದರೆ ಇಷ್ಟ. ಅವಳೂ ಚೆಂದಾಗಿರ್ಬೇಕು. ನನ್ನ ಮಗಳು ನನ್ನ ಜೀವ. ಅವಳನ್ನು ಹೇಗೆ ನೋಡ್ಕೋಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತಿದೆ. ನಿಮ್ಮಿಂದ ಕಲ್ತ್ಕೊಳ್ಳೋ ಅವಶ್ಯಕತೆ ನನಗಿಲ್ಲ. ಮೇಡಮ್ ಅವರೇ, ನಿಮ್ಮ ಮಗಳು ನಿಮ್ಮ ಜೀವ, ನೀವು ನನ್ನ ಜೀವ.
ಅತ್ತೆ ಹಾಂ, ಇವತ್ತು ಇಡ್ಲಿಗೋ ದೋಸೆಗೋ ನೆನ್ಸಕ್ಕೆ ಮರ್ತೋಯ್ತು. ನಾಳೆ ತಿಂಡಿ ಏನು ಮಾಡೋಣ? ನಿನಗೇನು ಅನ್ಸುತ್ತೋ ಅದನ್ನೇ ಮಾಡ್ಬೇಡ. ಸರಿ. ಹರೀಶ, ಮಾ ಏನಪ್ಪ ಅದು? ಸಿಂಚನ ಊಟ ಆರ್ಡರ್ ಮಾಡಿಲ್ಲಮ್ಮ. ನೋಡಿದ್ಯಾ ವೀಣಾ, ಮನೇಲಿ ಏನೆಲ್ಲ ನಡೀತಾ ಇದೆ? ಇದು ಇವತ್ತಿನ ಕತೆ ಅಲ್ಲ ಅತ್ತೆ. ಭಾವನ ವಿಷಯ ನಡೆದಾಗಿಂದ ಸಿಂಚನ ಹೀಗೆ ನೋಡ್ಕೋತಾ ಇದ್ದಾಳೆ. ನಮ್ಮ ಯಾರ ಜೊತೆಗೂ ಸೇರಲ್ಲ, ಮನೇಲಿ ಊಟ ತಿಂಡಿ ಮಾಡಲ್ಲ. ನನಗಿದೆಲ್ಲ ಸರಿ ಕಾಣಿಸ್ತಿಲ್ಲ. ಆದರೂ ಏನು ಮಾಡೋಕ್ಕಾಗತ್ತೆ ಹೇಳಿ? ನಾನೇ ಹೋಗಿ ಅವಳ ಹತ್ರ ಮಾತಾಡ್ತೀನಿ ವೀಣಾ. ಸಿಂಚನ ತಗೋ. ನಂಗೆ ಹಶ್ವಿಲ್ಲ ಹರಿ, ಆಮೇಲೆ ತಿಂತೀನಿ. ಪ್ಲೀಸ್ ಸಿಂಚು, ಹಠ ಮಾಡಬೇಡ. ಹರಿ ಪ್ಲೀಸ್. ಸರಿ, ಆಮೇಲೆ ತಿನ್ನು. ಸಿಂಚನ, ಯಾಕೆ ಸಿಂಚನ? ಮನೇಲಿ ಅಡುಗೆ ಮಾಡಿದ್ರು ಹೊರಗಡೆಯಿಂದ ತರಿಸ್ಕೊಂಡು ತಿನ್ನೋ ಅಂಥದ್ದು ಏನಾಗಿದೆ? ನಾವ್ ಯಾರಾದರೂ ನಿನಗೆ ಊಟ ತಿಂಡಿ ಮಾಡಬೇಡ ಅಂತ ಹೇಳಿದೀವಾ? ಹಾಗೇನಿಲ್ಲ ಅತ್ತೆ, ಮನ್ಸರಿಲ್ಲ ಅಷ್ಟೇ. ನಮ್ಮ ಜೊತೆ ಊಟ ಮಾಡೋಕ್ಕೂ ಮನ್ಸಿಲ್ಲ ಅಂತ ಹೇಳ್ತಿದ್ಯಲ್ಲ, ಆದರೆ ಹೊರಗಡೆಯಿಂದ ತರಿಸ್ಕೊಂಡು ತಿಂತಾ ಇದೀಯ. ಇದು ಸರಿನೇನಮ್ಮ? ಹೀಗೆ ಎಷ್ಟು ದಿನ ಅಂತ ಹೊರಗಡೆಯಿಂದ ತರಿಸ್ತೀಯ? ನೋಡು ಸಿಂಚನ, ಆಗ್ಬಾರ್ದೇನೋ ಆಗೋಗಿದೆ. ಈಗ ನಿನಗೆಷ್ಟು ನೋವಾಗಿದೆಯೋ, ಎಷ್ಟು ಬೇಜಾರಾಗಿದೆಯೋ ಅಷ್ಟೇ ನಮಗೂ ಆಗಿದೆ. ಆದರೆ ಇಂಥ ತಪ್ಪು ಮಾಡಿರೋರು ತಪ್ಪೇ ಮಾಡಿಲ್ಲ ಅನ್ನೋ ಥರ ಇರುವಾಗ ನಾವ್ಯಾಕೆ ನೋವು ಅನುಭವಿಸ್ಬೇಕು ಹೇಳು? ಸಿಂಚನ, ಸಂಸಾರ ಅಂದಮೇಲೆ 1000 ಸಮಸ್ಯೆಗಳು ಬರುತ್ತೆ ಹೋಗುತ್ತೆ. ಅದಕ್ಕೋಸ್ಕರ ನೀನು ಮನೆಯವ್ರ ಜೊತೆ ಸೇರದೆ ಊಟ ತಿಂಡಿ ಬಿಟ್ಬಿಟ್ರೆ ಎಲ್ಲ ಸರಿ ಹೋಗ್ಬಿಡುತ್ತಾ ಹೇಳು? ಒಂದು ಕುಟುಂಬದಲ್ಲಿ ಇರೋವಾಗ ಏನೇ ಸಮಸ್ಯೆ ಬಂದರೂ ಎಲ್ಲರೂ ಕೂತು ಮಾತಾಡಿ ಪರಿಹಾರ ಮಾಡ್ಕೋಬೇಕು. ಎಲ್ಲ ನಿಧಾನಕ್ಕೆ ಸರಿ ಹೋಗುತ್ತೆ. ನೀನು ಸ್ವಲ್ಪ ಸುಧಾರಿಸ್ಕೊ. ಆದರೆ ಈ ಘಟನೆಯಿಂದ ನಾನು ಇಷ್ಟು ಬೇಗ ಹೊರಗಡೆ ಬರೋಕ್ಕೆ ಸಾಧ್ಯ ಇಲ್ಲ. ನನಗೂ ಸ್ವಲ್ಪ ಸಮಯ ಬೇಕಾಗತ್ತೆ. ನನ್ನ ತಮ್ಮ ಸಿದ್ದು ಮದುವೆ ಬಗ್ಗೆ ನಾವೆಲ್ಲ ಎಷ್ಟು ಕನಸು ಕಂಡಿದ್ವಿ. ಆದರೆ ಕಣ್ಮುಂದನೇ ಮಣ್ಪಾಲಾದಾಗ ಹೇಗೆ ರಿಯಾಕ್ಟ್ ಮಾಡಬೇಕು ಅಂತಲೇ ಗೊತ್ತಾಗ್ತಿಲ್ಲ. ನೀನ್ ಮಾತ್ರ ಅಲ್ಲ ಸಿಂಚನ, ನಾವು ಭಾವನಾ ಮದುವೆ ಬಗ್ಗೆ 100 ಕನಸುಗಳನ್ನ ಕಟ್ಕೊಂಡಿದ್ವಿ. ಏನ್ ಮಾಡೋದು, ವಿಧಿ ಆಟ ಹೀಗಾಗೋಯ್ತು. ನೋಡು, ಹೀಗೆಲ್ಲ ಇರಬೇಡ. ಮೊದಲು ಹೇಗಿದೆಯೋ ಹಾಗೆ ಇಬ್ರು ನಗ್ನಗ್ತಾ ಇರಬೇಕು. ಸೊಸೆಯಾದವಳು ಸಂಬಂಧಗಳನ್ನ ನಿಭಾಯಿಸ್ಕೊಂಡು ಹೋಗ್ಬೇಕೇ ಹೊರತು ಅದರಿಂದ ದೂರ ಇರೋದಕ್ಕೆ ಪ್ರಯತ್ನ ಪಡಬಾರ್ದು. ಸರಿ ಅತ್ತೆ, ಇನ್ಮೇಲೆ ಹೀಗೆಲ್ಲ ಮಾಡಲ್ಲ. ನೀವು ಹೇಳ್ದಾಗೆ ಇರ್ತೇನೆ.
ಏಯ್, ನನ್ನ ಮಗಳ ಜೀವನ ಹಾಳು ಮಾಡ್ಬಿಟ್ಟು ನೀನು ನೆಮ್ಮದಿಯಾಗಿದ್ಯಾ? ನಿಮ್ಮನ್ನ ಯಾರನ್ನು ನೆಮ್ಮದಿಯಾಗಿರೋದಕ್ಕೆ ಬಿಡೋದಿಲ್ಲ. ಅದು ಹೆಂಗೆ ನಿಮ್ಮ ಅಪ್ಪ ಈ ಸಲ ಎಲೆಕ್ಷನಲ್ಲಿ ಗೆದ್ದು ಬಿಡ್ತಾನೋ ನಾನು ನೋಡೇ ಬಿಡ್ತೀನಿ ಕಣ. ನೋಡಿ, ಇದರಲ್ಲಿ ನಮ್ಮ ಅಪ್ಪಾಜಿ ಇದೇನು ತಪ್ಪಿಲ್ಲ. ನಿಮ್ಗೆ ಏನಾರು ಮಾಡ್ಬೇಕನ್ಸರೆ ನಂಗೆ ಮಾಡಿ, ಅವ್ರ ವಿಷಯ ಬೇಡ. ಈ ಎಲೆಕ್ಷನ್ ಒಂದಾಗಲಿ ಯಾರಿಗೆ ಏನಾಗುತ್ತೆ ಅಂತ ಚೆನ್ನಾಗಿ ಗೊತ್ತಾಗುತ್ತೆ. ನಮ್ಮ ಅಪ್ಪಾಜಿಗೆ ಯಾವುದೇ ತೊಂದರೆ ಆಗೋಂಗೆ ಮಾಡಬೇಡಿ. ನಾನು ಮಾಡಿರೋ ತಪ್ಪಿಗೆ ಅವ್ರಿಗೆ ಯಾಕೆ ಶಿಕ್ಷೆ? ನೀವು ಏನೇ ಶಿಕ್ಷೆ ಕೊಟ್ಟರು ನಾನು ಅನುಭವಿಸ್ತೀನಿ. ಶಿಕ್ಷೆ ಯಾರಿಗೆ ಹೆಂಗೆ ಕೊಡಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತು. ನೀನು ನಿಮ್ಮಪ್ಪ ನನ್ನನ್ನೇನೋ ಅಂದ್ಕೊಂಡ್ಬಿಟ್ಟಿದ್ದೀರಾ. ಈ ಸಲ ನಿಮ್ಮಪ್ಪ ಎಲೆಕ್ಷನಲ್ಲಿ ಹಿಂದಿನಗಿಂತ ಹೀನಾಯವಾಗಿ ಸೋಲ್ಬೇಕು. ಎಲೆಕ್ಷನ್ ಅಂದ್ರೇ ಭಯ ಪಡಬೇಕು. ನನ್ನ ಕಡೆ ಕ್ಯಾಂಡಿಡೇಟು 2.5 ಲಕ್ಷ ಲೀಡಲ್ಲಿ ಗೆಲ್ಲಬೇಕು. ಹಂಗೆ ಗೆಲ್ಸ್ಕೊತೀನಿ. ಆ ಕೆಪಾಸಿಟಿ ಇದೆ ನನಗೆ. ನಾನು ಮಾಡಿರೋ ತಪ್ಪಿಗೆ ನಾನು ಶಿಕ್ಷೆ ಅನುಭವಿಸ್ತೀನಿ. ಆದರೆ ಅದಕ್ಕೆ ಇದಕ್ಕೆ ಸಂಬಂಧ ಇಲ್ಲ. ನಮ್ಮ ಅಪ್ಪಾಜಿ ರಾಜಕೀಯದಲ್ಲಿ ಬೇಜಾನ್ ಆಸೆ ಬೇಜಾನ್ ಕನ್ಸು ಮಾಡ್ಕೊಂಡವ್ರೆ. ಅವ್ರಿಗೆ ತೊಂದರೆ ಮಾಡಕ್ಕೆ ಹೋಗ್ಬಿಡಿ. ಓ, ನಿಮ್ಮಪ್ಪ ಕನ್ಸು ಕಟ್ಕೊಂಡಿದ್ನಾ? ನನ್ನ ಮಗಳು ಕಟ್ಟಿದ ಕನಸನ್ನೆಲ್ಲ ನುಚ್ಚುನೂರು ಮಾಡ್ಬಿಟ್ಟೆ. ನಾವು ನಮ್ಮ ಮಗಳ ಮೇಲೆ ಇಟ್ಟಿದ್ವಲ್ಲ ಭವಿಷ್ಯದ್ದು ಗುರಿನ, ಅದನ್ನೆಲ್ಲ ಚೂರು ಮಾಡ್ಬಿಟ್ಟೆ. ಈಗ ನಿಮ್ಮ ಅಪ್ಪನ ಕನಸೆ ದೊಡ್ಡದಾಗೋಯ್ತಾ? ಇಲ್ಲ, ಅವ್ರಿಗಿದೆಲ್ಲ ಏನು ಗೊತ್ತೂ ಇರಲಿಲ್ಲ. ಇದೆಲ್ಲ ನನ್ನ ತಪ್ಪು. ಇದ್ರಲ್ಲಿ ಅವ್ರದ್ದೇನೂ ಇಲ್ಲ. ಏಯ್, ಎಲ್ಲಿ ಒತ್ತಿದ್ರೆ ಎಲ್ಲಿ ನೋವಾಗುತ್ತೆ ಅಂತ ನನಗೆ ಚೆನ್ನಾಗಿ ಗೊತ್ತು ಕಣ. ಯಾರ್ಯಾರಿಗೆ ಹೆಂಗೆ ನೋವು ಕೊಡ್ತೀನಿ ಅಂತ ನೋಡ್ತಾ ಇರು. ಮುನ್ಸ್ವಾಮಿ, ನಿನ್ನ ಮಗಳನ್ನ ನನ್ನ ಚಿಕ್ಕ ಮಗ ಸಿದ್ದೇಗೌಡಂಗೆ ಯಾಕೆ ಕೊಡಬಾರ್ದು ಅಂತೀನಿ. ಇವ್ರನ್ನೇ ನಾನು ಮದುವೆ ಆಗಿರೋದು. ಇವ್ರು ಕುತ್ಕೇಳಿರೋ ತಾಳಿನ ನಾನೇ ಕಟ್ಟಿರೋದು. ಮೇಡಮರೇ, ನಿಮ್ಮ ಒಬ್ಬೊಬ್ಬರೇ ಎಲ್ಲೂ ಓಡಾಡ್ಬಿಡಿ. ಮೊದಲೇ ಪರಿಸ್ಥಿತಿ ಸರಿ ಇಲ್ಲ. ಎಲೆಕ್ಷನ್ ಟೈಮ್ ಬೇರೆ. ಆ ಮುನ್ಸ್ವಾಮಿ ಕಡೆಯವರು ಏನು ಮಾಡ್ಕೋ ವಹಿಸೋದಿಲ್ಲ. ಹಾಗೆ ಒಂದು ವೇಳೆ ಏನಾದರೂ ಆಗೋ ಹಾಗಿದ್ರೆ ಆಗಲಿ, ನನಗೆ ಬದುಕೋ ಆಸೆನೇ ಇಲ್ಲ. ಹರಿ, ನಾನು ಹೇಳಿದ್ರ ಬಗ್ಗೆ ಏನು ಯೋಚನೆ ಮಾಡಿದೆ? ಯಾವುದ್ರ ಬಗ್ಗೆ? ಯಾವ್ದ್ರ ಬಗ್ಗೆ ಅಂತ ಕೇಳ್ತಿದ್ಯಾ? ನೀನು ನಿಮ್ಮ ಮನೆಯವ್ರ ಥರ ಮಾತಾಡಬೇಡ. ನಿಮ್ಮ ಮನೆಯವರು ಆಗಿದ್ದೆಲ್ಲ ಮರೆತು ತುಂಬ ನಾರ್ಮಲ್ ಆಗಿ ಬಿಹೇವ್ ಮಾಡ್ತಿದ್ದಾರೆ. ನನ್ನ ಹತ್ರನೇ ಬಂದು ಕನ್ವಿನ್ಸ್ ಕೂಡ ಮಾಡ್ತಿದ್ದಾರೆ. ನನ್ನ ಹತ್ರ ಅದೆಲ್ಲ ನಡೆಯಲ್ಲ. ನೋಡು ಹರಿ, ನಾನು ಮಾತಾಡ್ತಿರೋದು ನಾವಿಬ್ರು ಬೇರೆ ಮನೆ ಹೋಗೋದ್ರ ವಿಚಾರ. ಯಾಕೆ ಪದೇ ಪದೇ ಬೇರೆ ಹೋಗೋಣ ಅಂತ ಹೇಳ್ತಿರ್ತೀಯ? ಈ ಮನೆ ಪರಿಸ್ಥಿತಿ ಅರ್ಥ ಆಗಲ್ವ ನಿನಗೆ? ನಾವು ಬೇರೆ ಹೋದರೆ ಇವರೆಲ್ಲ ಏನು ತಿಳ್ಕೊಳ್ಳೋದು? ಯಾರೇನು ಬೇಕಾದ್ರೂ ತಿಳ್ಕೊಳ್ಳಿ, ನನಗೂ ಅದಕ್ಕೂ ಸಂಬಂಧ ಇಲ್ಲ. ನನಗೆ ಇಲ್ಲಿದ್ದು ಜೀವನ ಮಾಡಕ್ ಸಾಧ್ಯ ಇಲ್ಲ. ನಾವು ಬೇರೆ ಹೋಗ್ತಾ ಇದೀವಿ ಅಷ್ಟೇ. ಯಾಕೆ ಇಷ್ಟೊಂದು ಹಠ ಹಿಡ್ದು ಕೂತಿದ್ಯಾ? ನೋಡು ಸಿಂಚು, ಇಷ್ಟು ವರ್ಷ ನಾವೆಲ್ಲರೂ ಒಟ್ಟಿಗಿದ್ದು ಇವಾಗ ನಾವು ಇಬ್ಬರೇ ಬೇರೆ ಹೋದರೆ ಜನ ಆಡ್ಕೊಳ್ಳಲ್ವಾ? ನನಗದೆಲ್ಲ ಸರಿ ಹೋಗಲ್ಲ. ನನಗದೆಲ್ಲ ಗೊತ್ತಿಲ್ಲ. ನಿನಗೆ 1 ಮಂತ್ ಟೈಮ್ ಕೊಡ್ತೀನಿ. ಬೇರೆ ಮನೆ ನೋಡು. ಏನಪ್ಪ ಇದು? ಅಲ್ಲಿ ನೋಡಿದ್ರೆ ಬಿಸ್ನೆಸ್ ಕೈ ಹಿಡಿತಾ ಇಲ್ಲ, ಲಾಸ್ ಮೇಲೆ ಲಾಸ್ ಆಗ್ತಿದೆ. ಏನೋ ಸಿದ್ದು ಸಹಾಯ ಮಾಡ್ದಂತ ಆ ಫೈನಾನ್ಷಿಯರ್ ಕಾಟ ತಪ್ಪಿತು. ಈಗ ಬೇರೆ ಮನೆ ಮಾಡೋದು ಅಂದರೆ ಸುಮ್ಮನೆನಾ? ಹೇಗಪ್ಪ ಇವಳನ್ನ ಕನ್ವಿನ್ಸ್ ಮಾಡೋದು? ಯೋ ದೇವ್ರೆ, ಏನು ಅರ್ಥ ಆಗ್ತಿಲ್ವಲ್ಲ. ಹರಿ, ಏನು ಯೋಚನೆ ಮಾಡ್ತಿದ್ಯಾ? ನಾನು ಹೇಳಿದ ವಿಷಯ ಇಷ್ಟೊಂದು ಯೋಚನೆ ಮಾಡೋವಂಥದ್ದಿದ್ಯಾ? ಹರಿ, ನೀನೀಗ ನಾರ್ಮಲ್ ಮನುಷ್ಯ ಅಲ್ಲ. ಇವ್ರ ಬಿಸ್ನೆಸ್ ಮ್ಯಾನ್. ದುಡಿತಿದ್ಯಾ. ನಾವ್ ಇಂಡಿಪೆಂಡೆಂಟ್ ಆಗಿ ಬದುಕುವಂತ ಎಲ್ಲ ರೈಟ್ಸು ಇದೆ. ಅದು ಹಾಗಲ್ಲ. ಹಾಗೂ ಅಲ್ಲ, ಹೀಗೂ ಅಲ್ಲ. ನನಗೆ ಈ ಮನೇಲಿ ಇದ್ದು ಜೀವನ ಮಾಡಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾ ಇದ್ದೀನಿ. ಅಲ್ಲ, ಹೆಂಡತಿ ಸಂತೋಷವಾಗಿರ್ಬೇಕು, ಅವಳು ಖುಷಿಯಾಗಿರ್ಬೇಕು ಅಂತ ನಿನ್ಗೆ ಯಾವತ್ತೂ ಅನ್ಸಿಲ್ವಾ? ಹರಿ, ನಿನ್ನ
ಪ್ರೀತಿಸಿ ನಮ್ಮ ಮನೆಯವ್ರನ್ನ ಎದುರು ಹಾಕೊಂಡು ಬಂದು ಮದುವೆ ಆಗಿದ್ದೀನಿ. ನನ್ನ ಬಗ್ಗೆ ನಿಂಗೊಂಚೂರು ಕನ್ಸನೇ ಇಲ್ವಾ ಹರಿ? ನನ್ನ ತಮ್ಮ ಸಿದ್ದು ನೋಡ್ಕಲಿ, ಅವ್ನು ಪ್ರೀತಿಸಿದ ಹುಡುಗಿಗೋಸ್ಕರ ಮನೆಯವರೆಲ್ಲ ಎದುರು ಹಾಕೊಂಡಿದ್ದಾನೆ. ಅವರಿಬ್ರು ಜೀವನ ನಡೆಸ್ತಾ ಇದ್ದಾರೆ. ನಿನಗೆ ಯಾಕೆ ಧೈರ್ಯ ಇಲ್ಲ? ಇನ್ನಾಗಲ್ಲ ಹರಿ, ನಾವಿಬ್ರು ಬೇರೆ ಹೋಗ್ತಾ ಇದೀವಷ್ಟೇ. ಮೇಡಮ್ ಅವರೇ, ಮೇಡಮ್ ಅವರೇ, ಮೇಡಮ್ ಅವರೇ, ಬನ್ನಿ, ನಾನೇ ಬಿಟ್ಬಿಟ್ಟು ಬರ್ತೀನಿ. ನನ್ನನ್ನು ಬಿಡಬೇಕು ಅಂದರೆ ನನಗೆ ಈ ಸಂಬಂಧದಿಂದ ಮುಕ್ತಿ ಕೊಟ್ಬಿಡಿ. ಆಗ್ಲಾದರೂ ನಿಮ್ಮ ಪಾಪ ಕಮ್ಮಿ ಆಗುತ್ತೆ. ಮೇಡಮ್ ಅವರೇ, ನೋಡಿ, ನೀವು ಮಾಡಿರೋ ಒಂದು ತಪ್ಪಿನಿಂದ ನನ್ನನ್ನು ಪ್ರೀತಿಸೋರೆಲ್ಲರನ್ನೂ ಬಿಟ್ಟು ದ್ವೇಷದ ಹುತ್ತಲ್ಲಿ ಬೀಳೋ ಹಾಗಾಗಿದೆ. ನಿಮಗೆ ನಿಜವಾಗ್ಲೂ ಪ್ರೀತಿ ಇದ್ದಿದ್ರೆ ಹೀಗೆ ಮಾಡ್ತಿರ್ಲಿಲ್ಲ. ನಿಮ್ಮ ಕೋಪ ದ್ವೇಷ ತೀರಿಸ್ಕೊಳ್ಳೋದಕ್ಕೆ ನನ್ನ ಜೀವನನೇ ಬಲಿ ತೊಗೊಂಬಿಟ್ರಲ್ಲ. ಈಗ ನಿಮ್ಗೆ ಸಮಾಧಾನ ಆಗಿರುತ್ತೆ, ನೆಮ್ಮದಿಯಾಗಿರಿ. ಗೌಡ್ರೆ, ಯಾಕೆ ಹಿಂಗಿದ್ದೀರಿ? ಏನೂ ಇಲ್ಲ ಕಲ. ಇಷ್ಟು ದಿನ ಎಲ್ಲರೂ ಪ್ರೀತಿನಷ್ಟೇ ನೋಡ್ತಿದ್ನಲ್ಲ, ಹೊಸ ಬದಲಾವಣೆ ಇರಲಿ ಅಂತ ಎಲ್ಲರೂ ಸೇರ್ಕೊಂಡು ಮಾವನ ಕೊಡ್ತವ್ರೆ ಅಷ್ಟೇ. ಇಷ್ಟಕ್ಕೆ ಹೆಂಗಾಗ್ಬಿಟ್ರೆ ಹೆಂಗೆ ಹೇಳಿ? ಸಮಸ್ಯೆನೇ ಇಲ್ದಿರೋ ಮನುಷ್ಯ ಪ್ರಪಂಚದಲ್ಲಿ ಇರೋಕ್ಕೆ ಸಾಧ್ಯವೇ? ಹಂಗಂತ ಜೀವನನೇ ಸಮಸ್ಯೆ ಆದರೆ ಏನೆಲ್ಲ ಮಾಡೋದು? ಗೌಡ್ರೆ, ಜೀವನದಲ್ಲಿ ಈ ಥರ ಇದ್ರೇ ನಾವು ಹೊಸಿ ಗಟ್ಟಿ ಆಗೋದು, ನಮಗೂ ಹೊಸಿ ಜವಾಬ್ದಾರಿ ಅಂತ ಬರೋದು. ಇಲ್ದಿದ್ರೆ ಹಿಂಗೆ ತಿರ್ಗಾಡ್ಕೊಂಡು ಇರಬೇಕಾಯ್ತದೆ ಅಷ್ಟೇ. ಎಷ್ಟು ಅಂತ ಓಡೋದಿಲ್ಲ ಇದನ್ನೆಲ್ಲ. ತಲೆ ಮೇಲಿನ ಭಾರ ಆದರೆ ಮೈಯಾಗ ಶಕ್ತಿ ಅದೇ, ಎಷ್ಟು ದೂರ ಬೇಕಾದ್ರೂ ಓದ್ಕೊ ಹೋಗ್ಬೋದು. ಆದರೆ ಈ ಮನ್ಸೊಳಗಿನ ಭಾರವ ಹೆಂಗ್ ನಾವು ಓದ್ಕೋತಿರ್ಬೋದು? ನೋಡ್ರಿ, ಪ್ರೀತಿ ಮಾಡಿದವರೆಲ್ಲ ಸುಲಭವಾಗಿ ಸಿಗೋಂಗೆ ಆಗಿದ್ರೆ ಪ್ರೀತಿ ಅನ್ನೋ ಪದಕ್ಕೆ ಅರ್ಥನೇ ಇರ್ತಿರ್ಲಿಲ್ಲ. ಹೆಂಗಾರ ಮಾಡಿ ಅದಕ್ಕೇನ ನಿಮ್ಮ ಕಡೆ ಬರೋಂಗೆ ಹೊಲ್ಸ್ಕೊಳ್ಳಿ. ಕರೆಕ್ಟಾಗಿ ಹೇಳ್ತಕ್ಕಲ್ಲ, ಪ್ರೀತಿಗೆ ಸೋಲ್ದೇ ಇರೋರೇ ಇಲ್ಲ. ನೀವು ಶಾನೆ ತಲೆ ಕೆಡ್ಸ್ಕೊತಾ ಇದ್ದೀರ. ಬಿಸಿಲಿ ಹಿಂಗಾಯ್ತದೆ, ತಣ್ಣಗಾದ್ಮೇಲೆ ಎಲ್ಲ ಸೊರೋಯ್ತದೆ. ಪುಸ್ತಕದಲ್ಲಿ ಬರೆದಿರೋದ ಓದಕ್ಕಷ್ಟೇ ಚಂದಕ್ಕಲ್ಲ, ಅದೆಲ್ಲ ಬದುಕಕ್ಕೆ ಬರೋದಿಲ್ಲ. ನೋಡುವ ಏನಾಯ್ತದು. ಹೆಂಗಿದ್ ಗೌಡ್ರು ಹೆಂಗಾಗೋದು?